ಇನ್ನು ಡಾಕ್ಟರ್ ರಾಜ್ಕುಮಾರ್ ಕುಟುಂಬದಲ್ಲಿ ಮತ್ತು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ ಈಗ ಮತ್ತೊಂದು ಸಾವಾಗಿದೆ ಅಂತ ಹೇಳ್ಬೋದು. ಆದರೆ ಏನಾಗಿದೆ ಇಲ್ಲಿ, ಯಾರು ಸಾವನ್ನಪ್ಪಿರೋದು ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ. ಅದಕ್ಕೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಕೂಡ ತುಂಬಾ ಕಣ್ಣೀರಲಿದ್ದಾರೆ ಅಂತ ಹೇಳ್ಬೋದು. ಹೌದು, ಈಗ ಪುನೀತ್ ರಾಜ್ಕುಮಾರ್ ಸಾವನ್ನಪ್ಪಿದ್ದಂಥ ಬೆನ್ನಲ್ಲೇ ಈಗ ಮತ್ತೆ ನಾಗಮ್ಮ ಅವರು ಕೂಡ ಈಗ ತೀರಿ ಹೋಗಿದ್ದಾರೆ. ಹೌದು, ಯಾವಾಗಲೂ ಕೂಡ ಪುನೀತ್ ರಾಜ್ಕುಮಾರ್ ಅವರು ನೆನೆ ಎತ್ತಿದ್ದಂಥ ಹಾಗೂ ಪುನೀತ್ ರಾಜ್ಕುಮಾರ್ ಇವತ್ತಲ್ಲ ನಾಳೆ ಮನೆಗೆ ಬರ್ತಾನೆ ನೋಡೋಕ್ಕೆ ಅಂತ ತುಂಬಾ ಮನಸ್ಸು ಆತೊರೀತಿತ್ತು ಹೇಳ್ಬೋದು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆಯ ತಂಗಿನೇ ಈ ನಾಗಮ್ಮ ಅವರು. ಸದ್ಯ ನಾಗಮ್ಮರಿಗೆ 95 ವರ್ಷ ಈಗ ವಯಸ್ಸಾಗಿತ್ತು. ಈಗಾಗಲೇ ಸಾಕಷ್ಟು ವಯಸ್ಸಾದ ಕಾಯಿಲೆಗಳಿಂದ ಕೂಡ ಅವರು ಬಳಲ್ತಿದ್ರು. ಅಷ್ಟೇ ಅಲ್ಲದೆ ಪುನೀತ್ ರಾಜ್ಕುಮಾರ್ ಅವರ ನೆನಪಿನಲ್ಲಿ ತುಂಬಾ ದಿನಗಳು ದುಡಿದಿದ್ರು. ಇನ್ನೂ ಯಾಕೆ ನನ್ನ ಮೊಮ್ಮಗ ನೋಡೋಕ್ಕೆ ನಾನು ಬರ್ತಾನೆ ಇಲ್ಲ ಅಂತ ಹೇಳಿ ದಿನ ಬೆಳಗಾಗಿ ಅವರು ಕೇಳ್ತಾನೆ ಇದ್ದರಂತೆ. ಪುನೀತ್ ಇವತ್ತಲ್ಲ ನಾಳೆ ನೋಡೋಕ್ಕೆ ಬರ್ತಾನೆ ಅಂತ ಹೇಳಿ ಸಾಕಷ್ಟು ಆತೊರೀತಿದ್ರು ಅಂತ ಕೂಡ ಹೇಳಲಾಗುತ್ತೆ. ಇದರಿಂದ ಮನನೊಂದಂತಹ ತುಂಬಾ ನೋವಿನಲ್ಲಿದ್ದಂಥ ನಾಗಮ್ಮವರು ಇದೀಗ ಕೊನೆ ಸೆಳೆದಿದ್ದಾರೆ.